ಡೊನಾಲ್ಡ್ ಟ್ರಂಪ್ ಇರಾನನ್ನು ಸಾಧ್ಯ ಆದಷ್ಟು ಕದನ ವಿರಾಮಕ್ಕೆ ಒತ್ತಾಯಿಸ್ತಾರೆ. ಕೊನೆಗೂ ಕದನ ವಿರಾಮ ಆಗದೆ ಹೋದರೆ ರಣರಂಗ ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಯಲ್ಲಿ ಬಿಟ್ಟು ವಾಪಸ್ ಬಂದುಬಿಡ್ತಾರೆ ಅನ್ನುವ ಸುದ್ದಿ ಬಹಳ ಜೋರಾಗಿ ಹರಿದಾಡ್ತಾ ಇದೆ. ಆವಾಗ ಸಹಜವಾಗಿ ಬರುವ ಪ್ರಶ್ನೆ, ಹಾರ್ಮುಜ್ ಜಲಸಂಧಿಯ ಕಥೆ ಏನು ಅಂತ. ಮುಂದೆ ಎಟರ್ನಲಿ ಇರಾನು ಅಲ್ಲಿಂದ ದಾಟಿ ಹೋಗುವ ಪ್ರತಿ ಹಡಗು 19 ಕೋಟಿ ರೂಪಾಯಿ ಕೊಟ್ಟು ಹೋಗಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ ಗ್ಲೋಬಲ್ ಟ್ರೇಡು? ಇರಾನ್ ಮಾತ್ರ ಮಣಿತಾ ಇಲ್ಲ. ಅವರ 5 ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಿಗೆ ಅವರು ಸ್ಟಿಕ್ ಆನ್ ಆಗಿದ್ದಾರೆ. ಪೆಜೆಶ್ಕಿಯನ್ ಮೊಟ್ಟ ಮೊದಲ ಸಲ ಈ ಮಾತನ್ನು ಬಾಯ್ಬಿಟ್ಟು ಹೇಳಿದ್ರು, ಈ 5 ಬೇಡಿಕೆಗಳಿಗೆ ಒಪ್ಕೊಳ್ಳೇಬೇಕು ಅಂತ. ಇರಾನ್ನ ನಾಯಕರ ಹತ್ಯೆಗಳು ತಕ್ಷಣ ನಿಲ್ಲಬೇಕು, ಮತ್ತೆ ದಾಳಿ ಆಗೋದಿಲ್ಲ ಅನ್ನುವ ಖಚಿತ ಭರವಸೆ ಕೊಡಬೇಕು, ಯುದ್ಧದಲ್ಲಿ ಇರಾನ್ಗೆ ಆಗಿರುವ ಹಾನಿಗೆ ಪರಿಹಾರದ ಬಗ್ಗೆ ಸ್ಪಷ್ಟನೆ ಬೇಕು, ಎಲ್ಲ ದೇಶ ಮತ್ತು ಗುಂಪುಗಳಿಗೆ ಕದನ ವಿರಾಮ ಅನ್ವಯ ಆಗಬೇಕು, ಅರ್ಥಾತ್ ಇಸ್ರೇಲ್ ಕೂಡ ದಾಳಿ ಮಾಡಬಾರ್ದು ಅಂತ. ಹಾರ್ಮುಜ್ ಮೇಲಿನ ನಮ್ಮ ಹಕ್ಕು ಖಾತರಿಯಾಗಬೇಕು, ಹಾರ್ಮುಜ್ ಇನ್ನೂ ಭವಿಷ್ಯದಲ್ಲಿ ಇರಾನಿನಂದು ಅನ್ನುವುದು ಖಾತ್ರಿಪಡಿಸ್ಬೇಕು. ಈ 5 ಕಂಡೀಷನ್ಗೆ ಒಪ್ಕೊಳ್ಳದಿದ್ದರೆ ಕದನ ವಿರಾಮಕ್ಕೆ ಬನ್ನಿ ಅಂತ ಇರಾನ್ನ ಕಂಡೀಷನ್ ಇದು. ಡೊನಾಲ್ಡ್ ಟ್ರಂಪು ಇರಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಯಿತು ಯುದ್ಧ, ಅಷ್ಟೇ. ಇರಾನ್ ಮಾತ್ರ ಮಣಿತಾ ಇಲ್ಲ. ಅವರ 5 ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಿಗೆ ಅವರು ಸ್ಟಿಕ್ ಆನ್ ಆಗಿದ್ದಾರೆ. ಪೆಜೆಶ್ಕಿಯನ್ ಮೊಟ್ಟ ಮೊದಲ ಸಲ ಈ ಮಾತನ್ನು ಬಾಯ್ಬಿಟ್ಟು ಹೇಳಿದ್ರು, ಈ 5 ಬೇಡಿಕೆಗಳಿಗೆ ಒಪ್ಕೊಳ್ಳೇಬೇಕು ಅಂತ. ಇರಾನ್ನ ನಾಯಕರ ಹತ್ಯೆಗಳು ತಕ್ಷಣ ನಿಲ್ಲಬೇಕು, ಮತ್ತೆ ದಾಳಿ ಆಗೋದಿಲ್ಲ ಅನ್ನುವ ಖಚಿತ ಭರವಸೆ ಕೊಡಬೇಕು, ಯುದ್ಧದಲ್ಲಿ ಇರಾನ್ಗೆ ಆಗಿರುವ ಹಾನಿಗೆ ಪರಿಹಾರದ ಬಗ್ಗೆ ಸ್ಪಷ್ಟನೆ ಬೇಕು, ಎಲ್ಲ ದೇಶ ಮತ್ತು ಗುಂಪುಗಳಿಗೆ ಕದನ ವಿರಾಮ ಅನ್ವಯ ಆಗಬೇಕು, ಅರ್ಥಾತ್ ಇಸ್ರೇಲ್ ಕೂಡ ದಾಳಿ ಮಾಡಬಾರ್ದು ಅಂತ. ಹಾರ್ಮುಜ್ ಮೇಲಿನ ನಮ್ಮ ಹಕ್ಕು ಖಾತರಿಯಾಗಬೇಕು, ಹಾರ್ಮುಜ್ ಇನ್ನೂ ಭವಿಷ್ಯದಲ್ಲಿ ಇರಾನಿನಂದು ಅನ್ನುವುದು ಖಾತ್ರಿಪಡಿಸ್ಬೇಕು. ಈ 5 ಕಂಡೀಷನ್ಗೆ ಒಪ್ಕೊಳ್ಳದಿದ್ದರೆ ಕದನ ವಿರಾಮಕ್ಕೆ ಬನ್ನಿ ಅಂತ ಇರಾನ್ನ ಕಂಡೀಷನ್ ಇದು. ಡೊನಾಲ್ಡ್ ಟ್ರಂಪು ಇರಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಯಿತು ಯುದ್ಧ, ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.